ಬೆಲೆ ಕೊಟ್ಟರು ಬರಬೇಕು. ಆ ಸಮಾಧಾನವನ್ನು ಹೊಂದಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡದೆ ನಮ್ಮ ಜೀವನದಲ್ಲಿ ನಾವು ಹಾಗೆ ಬರ್ತಿದ್ರೆ ನಾವು ಉಪಯೋಗದ ಬರುತ್ತಿಲ್ಲ. ಅದಕ್ಕೆ ದೇವರು ಒಂದೇ ಮಾತು ಹೇಳ್ತಾರೆ, ನಿಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ನೀವು ಕೊಡಬೇಕು. ಇವಾಗ ನೀವೆಲ್ಲರೂ ಕೂಡ ಇಲ್ಲಿ ಅನ್ಯರು ಇದ್ದೀರಿ ಅಲ್ವಾ? ಒಂದು ಕಾಲದಲ್ಲಿ ನಾವೆಲ್ಲರೂ ಅನ್ಯರು. ದೇವರಿಗೆ ವಿಗ್ರಹಾರಾಧನೆ ಮಾಡಬೇಕಂತಂದ್ರೆ ಒಂದು ಕುರಿಯನ್ನು, ಒಂದು ಕೋಣೆಯನ್ನು, ಒಂದು ಮನೆಯನ್ನು ನಾವು ಸಾಕಿದ್ರೆ ಎಷ್ಟು ಭದ್ರವಾಗಿ ಅದನ್ನು ಕಾಪಾಡ್ತೇವೆ. ನಾಯಿಗಳು ಬಿಟ್ಬಿಡ್ತೀವ? ಬಿಡ್ತೀವ? ಇಲ್ಲ. ಆ ಯಜ್ಞವನ್ನು ಅರ್ಪಿಸುವ ದಿನದವರೆಗೆ ಅದಕ್ಕೆ ಏನು ನೆಗಡಿ ಕೆಮ್ಮು ಹಾಕದಾಗೆ ನೋಡ್ಕೊಳ್ತೇವೆ. ಪ್ರತ್ಯೇಕವಾಗಿ ಅದನ್ನು ಭದ್ರವಾಗಿ ಇಟ್ಕೊಳ್ತೇವೆ. ಅದು ತಪ್ಪು ಮಾಡ್ತಾ ಇದ್ರೆ ನಾವೇ ದೊಡ್ಡ ವ್ಯಕ್ತಿಗಳಾಗಿ ಅದಕ್ಕೆ ಶಿಕ್ಷೆಯನ್ನು ಕೊಡ್ತೇವೆ. ನಾವು ಮಾಡಬಾರ್ದು ನೀನು ಅಂತ ಸಮರ್ಪಿಸುವಾಗ ನಮಗೆ ಜವಾಬ್ದಾರಿ ಇದೆ ಅಲ್ವಾ? ಈ ದೇಹವನ್ನು ಕೂಡ ದೇವರ ತೆಗೆದುಕೊಂಡು ಹೋಗುವಾಗ ನಮಗೆ ಜವಾಬ್ದಾರಿ ಇದೆ. ಯಾಕಂದ್ರೆ ನಿನ್ನ ದೇಹದಿಂದ ನಿನ್ನ ಶರೀರದಿಂದ ಮಾಡುವಂತ ಒಂದೊಂದು ಕಾರ್ಯ ಕೂಡ ಏನು ಕೊಡ್ಬೇಕು? ಯಾವುದು ಕೂಡ ಅಲ್ಲ. ಅದರಿಂದ ನಾವು ವಿವೇಕಪೂರ್ವಕವಾಗಿ ದೇವರಿಗೆ ಮೆಚ್ಚುಗೆಯಾಗಿ ಸಜೀವ ಯಜ್ಞವಾಗಿ ಬದುಕಿರುವಾಗಲೇ ನಮ್ಮ ನಾವು ಅರ್ಪಿಸಿಕೊಳ್ಳಬೇಕು.